ಏನಪ್ಪ ಇದ್ರೂ ಇರ್ಬೋದೇನೋ, ನನಗೇನೂ ಅರ್ಥ ಆಗ್ತಿಲ್ಲ. ಆದ್ರೆ ನನಗೆ ಅರ್ಥ ಆಗ್ತಾ ಇದೆ. ಎಕ್ಸ್ಕ್ಯೂಸ್ ಮೀ ಸರ್, ಬನ್ನಿ. ಯಾವ್ದಪ್ಪ ಈ ಹೊಸ ಧ್ವನಿ? ಓ, ಏನ್ ಸರ್ ಇದಕ್ಕಿದ್ದ ಹಾಗೆ ನಮ್ಮನೆ ಕಡೆ ಬಂದಿದ್ದೀರಾ? ಅದು ಇಷ್ಟು ಹೊತ್ತಲ್ಲಿ? ಇಲ್ಲಿ ಸುಶಾಂತ್ ಅಂದ್ರೆ ಯಾರು? ಸುಶಾಂತ್ ಅಂದ್ರೆ ನಾನೇ ಸರ್. ಹೇಳಿ ಸರ್. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರೋ ಪೊನ್ನಪ್ಪ ಅನ್ನೋ ಪೇಷಂಟ್ಗೆ ನಿಮ್ಮ ಅಕೌಂಟಿಂದ ಒಂದು ದೊಡ್ಡ ಅಮೌಂಟು ಟ್ರಾನ್ಸ್ಫರ್ ಆಗಿದೆ. ಸರ್, ಏನ್ ಹೇಳ್ತಿದ್ದೀರಾ? ಪೊನ್ನಪ್ಪ ಅಂತನಾ? ಹಾಸ್ಪಿಟ್ಲಲ್ಲ? ಎಷ್ಟು ಸರ್ ಅಮೌಂಟು? ಹತ್ರ 2 ಲಕ್ಷ. ಸಾರಿ ಸರ್, ನಾನು ಯಾವ ಪೇಷಂಟ್ಗೂ ಟ್ರಾನ್ಸ್ಫರ್ ಮಾಡಿಲ್ಲ. ಗೊತ್ತು ರೀ, ನೀವು ಇದೇ ರೀತಿ ಹೇಳ್ತೀರಾ ಅಂತ ನಮಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಾವೇ ಖುದ್ದಾಗಿ ಬ್ಯಾಂಕಿಗೆ ಹೋಗಿ ಮ್ಯಾನೇಜರ್ ಹತ್ರ ಡೀಟೇಲ್ಸ್ ತಂದಿದ್ದೀವಿ. ಅವ್ರೇನೇ ನಿಮ್ಮ ಅಡ್ರೆಸ್ನೂ ಕೂಡ ಕೊಟ್ಟಿರೋದು. ಸರ್, ಪೇ ಆಗಿರೋದು ನಿಜ, ಆದರೆ ಬಿಲ್ ಪೇ ಮಾಡಿರೋದು ನಾನಲ್ಲ ಸರ್. ಏನ್ರಿ ಹೇಳ್ತಾ ಇದ್ದೀರಾ? ನೀವು ಪೇ ಮಾಡದೆ ಅಮೌಂಟ್ ಹೇಗ್ರಿ ಟ್ರಾನ್ಸ್ಫರ್ ಆಗುತ್ತೆ? ಹೇಗೆ ದುಡ್ಡು ಕಟ್ ಆಗುತ್ತೆ? ಪೇ ಮಾಡಿದವ್ರು ಯಾರು? ನಾನೇ ಪೇ ಮಾಡಿದ್ದು. ಅದು ನನಗೆ ಚೆನ್ನಾಗಿ ಗೊತ್ತಿತ್ತು ಮೇಡಮ್. ಇನ್ನೊಂದ್ಸಲ ನಿಮ್ಮ ಬಾಯಿಂದ ಕೇಳಬೇಕು ಅಂತಾನೆ ನಾನು ಎನ್ಕ್ವೈರಿ ಮಾಡಿದೆ. ಅಲ್ಲ ಮೇಡಮ್, ಅಷ್ಟೊಂದು ದೊಡ್ಡ ಅಮೌಂಟ್ ನೀವು ಪೇ ಮಾಡಿದಿರಲ್ಲ, ನಿಮ್ಗೂ ಪೇಷಂಟ್ ಪೊನ್ನಪ್ಪಗೂ ಏನ್ ಸಂಬಂಧ? ಹಲೋ, ಊಟ ಮಾಡು. ನಂಗ್ ಬೇಡ. ನಿಂದು ಒಳ್ಳೆ ಕ್ವಾಟ್ಲೆ ಆಯ್ತಲ್ಲ ನನ್ಗೆ. ಹಲೋ, ಊಟ ತಂದಿದ್ದೀನಿ, ಊಟ ಮಾಡು. ನಿನ್ಗೆ ಕನ್ನಡ ಅರ್ಥ ಆಗಲ್ವಾ? ಭಾಷೆ ಬರುತ್ತಾ ಇಲ್ವೋ ನಿಂಗೆ? ಏಯ್, ನಾನು ಊಟ ಮಾಡಲ್ಲ ಕಣೋ, ನಾನು ಹಿಂಗೆ ಸತ್ತೋಗ್ತೀನಿ. ಏಯ್, ತಲೆ ಕೆಟ್ಟಿದ್ಯಾ ನಿನ್ಗೆ? ಟಿವಿ ಬೇಕು ಅಂದೆ ತಾನೆ ಟಿವಿ ಇರೋ ಜಾಗದಲ್ಲಿ ಕರ್ಕೊಂಡ್ಬಂದು ಕೂರ್ಸಿದ್ದೀನಿ. ಇನ್ನೇನ್ ಪ್ರಾಬ್ಲಮ್ ನಿನ್ಗೆ? ಊಟ ಮಾಡು. ನೋಡೋ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನನಗೆ ಊಟ ಬಿಟ್ರೆ ಮಾತ್ರ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ನನಗೆ ಕೋಪ ಬಂದ್ರೆ ಮಾತ್ರ ಏನ್ ಮಾಡ್ತೀನೋ ಗೊತ್ತಿಲ್ಲ. ಏ, ನಿನಗ್ ಕೋಪ ಬಂದ್ರೆ ನನಗೇನೋ ಏನೋ ಮಾಡ್ತೀಯ ನೀನ್ ನಂಗೆ? ಹೇ ಹೋಗಲ್ಲೋ. ನೋಡಿ ಮೇಡಮ್, ಆಹಾರ ಅನ್ನೋದು ಅನ್ನಪೂರ್ಣೇಶ್ವರಿ. ನೋಡಿ, ಏನೇ ಆದ್ರೂ ನಮ್ಮಿಂದ ಯಾವತ್ತೂ ಆ ತಾಯಿಗೆ ಅವಮಾನ ಆಗ್ಬಾರ್ದು. ಆ ಥರ ನಾವು ನಡ್ಕೋಬಾರ್ದು ಮೇಡಮ್. ನೋಡಿ, ನಿಮಗೆ ಎಷ್ಟೇ ಕೋಪ ಇರಲಿ, ಯಾರ ಮೇಲೆ ಎಷ್ಟೇ ದ್ವೇಷ ಇರಲಿ, ಹೊಟ್ಟೆಗೆ ಮೋಸ ಮಾಡಬಾರ್ದಲ್ವಾ? ನೋಡಿ ಮೇಡಮ್, ಸುಮ್ಮನೆ ಹಠ ಮಾಡದೆ ಕೂತ್ಕೊಂಡು ಊಟ ಮಾಡಿ. ಮತ್ತೆ ನನಗೆ ಕೋಪ ಬಂದ್ರೆ ನಿಜವಾಗ್ಲೂ ಚೆನ್ನಾಗಿರಲ್ಲ, ಹೇಳ್ತಾ ಇದ್ದೀನಿ. ಏನ್ ಚೆನ್ನಾಗಿರಲ್ಲ? ಏನೋ ಮಾಡ್ತೀಯಾ? ಹೇ, ನಾನ್ ತಿನ್ನಲ್ಲ. ನಿನ್ ಕೈಲಿ ಅದೇನ್ ಮಾಡಕ್ಕಾಗುತ್ತೋ ಮಾಡ್ಕೊ. ಮೇಡಮ್, ಬೇಡ ಮೇಡಮ್, ಪ್ಲೀಸ್ ಆ ಥರ ಎಲ್ಲ ಮಾತಾಡಬೇಡಿ. ದಯವಿಟ್ಟು ಊಟ ಮಾಡಿ, ಅರ್ಥ ಮಾಡ್ಕೊಂಡು ಊಟ ಮಾಡಿ ಮೇಡಮ್, ಪ್ಲೀಸ್. ಏ, ಈಗಾಗ್ಲೇ ನಾನು ಸಾಕಷ್ಟು ನೊಂದು ಬೆಂದ್ ಹೋಗಿದ್ದೀನಿ. ನನಗೀ ತರ ಹೆದರ್ಸೋದು, ಬೆದರ್ಸೋದು, ಬ್ಲ್ಯಾಕ್ ಮೇಲ್ ಮಾಡೋದು ಇದೆಲ್ಲ ಮಾಡಕ್ ಹೋಗ್ಬಿಡ. ನಾನ್ ಹೇಳಿದೀನಿ ತಾನೇ ನಿಂಗೆ. ಅವಳು ಯಾವಳು ಇದ್ದಾಳಲ್ಲ, ಫೋನ್ ಮಾಡು, ನನ್ನ ಕೊಂದ್ಬಿಡಕ್ ಹೇಳು ಒಂದೇ ಸಲ. ಆವಾಗ್ಲೇ ನಿನಗೂ ಅವಳಿಗೂ ಒಳ್ಳೇದು. ನನ್ನ ಇದೇ ತರ ಇಟ್ಕೊಂಡು ಊಟ ಹಾಕಿ ಬೆಳೆಸ್ತಿದ್ದೀರಿ ಅಂತ ಇಟ್ಕೋ. ಒಂದು ದಿನ ಪಡಬಾರ್ದು ಪಾಡ್ಪಡ್ತೀರ ನೀವಿಬ್ರು. ದಯವಿಟ್ಟು ಬಿಟ್ಬಿಡಿ. ನನಗೂಟ ಬೇಡ ಅಂದ್ರೆ ದಯವಿಟ್ಟು ಕೇಳಿ. ಮೇಡಮ್, ಏಯ್, ಸರಿ
ಅರ್ಥ ಮಾಡ್ಕೋ. ನನಗೆ ಹೊಟ್ಟೆ ಹಸುವಾಗ್ತಿರೋದು ನಿಜ.